ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಅಂಜನಾ ದೇವಿಯವರು ಜಮಖಂಡಿಯಿಂದ ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ. ಅಮ್ಮ, ನಮ್ಮ ಖಾನಾವಳಿಗೆ ಸ್ವಾಗತ. ಶರಣಾರ್ಥಿ. ಶರಣಾರ್ಥಿಗಳು. ಅಮ್ಮ, ನೀವು ಜಮಖಂಡಿಯಿಂದ ಇವತ್ತು ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಯಾವ ಹೊಸ ಅಡಿಗೆಯನ್ನ ನಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀರಾ? ನಾನು ಮಸಾಲೆ ಸಾಂಪ್ರದಾಯವಾದ ಒಂದು ಅನ್ನ ಮಾಡ್ತಾ ಇದ್ದೀನಿ. ಸಾಂಪ್ರದಾಯಿಕ ಮಸಾಲೆ ಅನ್ನ. ಓಕೆ, ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ? ಅದಕ್ಕೆ ಧನಿಯಾ ಬೇಕು, ಜೀರಿಗೆ, ದಾಲ್ಚಿನ್ನಿ, ಯಾಲಕ್ಕಿ, ಕರಿಬೇವು, ಲವಂಗ, ಬಟಾಣಿ, ಬೆಳ್ಳುಳ್ಳಿ, ಕ್ಯಾರೆಟು, ಈರುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿ ಕೊಬ್ಬರಿ, ಸಾಲ್ಟು, ಅಕ್ಕಿ. ಓಕೆ, ಇದಿಷ್ಟು ಸಾಂಪ್ರದಾಯಿಕ. ಇದು ಸಾಂಪ್ರದಾಯಿಕ ಮಸಾಲೆ ಅನ್ನ ಅಂದ್ರೆ ಹಳೆ ಅಡಿಗೆನಾ ಇದು? ತುಂಬಾ ಹಳೆ ಅಡಿಗೆ. ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಮಾಡ್ತಾ ಇದ್ರು, ನಮ್ಮ ತಾಯಿ, ನಾನು, ನನ್ನ ಮಗಳು, 4ನೇ ತಲೆಮಾರು. 4ನೇ ತಲೆಮಾರುವರೆಗೆ ಬಂದಿದೆ. ಅದೇ ತರನೇ ಉಳಿಸ್ಕೊಂಡಿದ್ದೀರಾ? ಅದೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೊಂಡು. ಕೆಲವು ಸತಿ ಎಲ್ಲ ಟ್ವಿಸ್ಟ್ ಎಲ್ಲ ಆಗ್ಬಿಡುತ್ತೆ, ಏನೂ ಆಗಿಲ್ಲ. ಇಲ್ಲ. ಹಳೆ ಅಜ್ಜಿ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅದೇ ತರಾನೇ. ಓಕೆ, ತುಂಬಾ ಸಂತೋಷ. ಇಂಥ ಸಾಂಪ್ರದಾಯಿಕ ಅಡಿಗೆಗಳು ನಮ್ಗೆ ತುಂಬಾ ಇಷ್ಟನೇ. ಇವತ್ತಿನ ಮಕ್ಕಳಿಗೆ ಇದು ಎಲ್ಲ ತುಂಬಾ ಬೇಕು. ಇದು ಹೌದು. ಎಲ್ಲ ಏನದು ಪಿಜ್ಜಾ ಬರ್ಗರ್ ಬಂದು ಈ ಹಳೆ ಅಡಿಗೆ ಹೋಗ್ತಾ ಇದೆ. ಓಕೆ, ಈಗ ಶುರು ಮಾಡೋಣ ಅಲ್ಲ? ಈಗ ಏನ್ ಬೇಕು? ಫಸ್ಟ್ ಬಾಣಲೆ ಬೇಕು. ಹುರ್ಕೋತೀರಾ? ಹೌದು, ಇದು ಹುರ್ಕೊಳ್ಳಿಕ್ಕೆ ಬಾಣಲೆ. ಓಕೆ, ಸ್ಟವ್ ಹಚ್ಕೊಂಡ್ಬಿಡಿ. ಸೊ ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದು? ಇದು ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮಾಡ್ತಾ ಇದ್ರು. ಮಾಡ್ತಾ ಇದ್ರಾ? ಓಕೆ. ಎಣ್ಣೆ ಕೊಡಿ. ಸೊ ಇದು ಜಮಖಂಡಿ ಸೈಡ್ ಅಲ್ಲೇ ಮಾಡ್ತಾರಾ ಅಥವಾ ಹೇಗೆ? ಯಾವ ಕಡೆದಿದು ಅಡಿಗೆ? ಇದು ಉತ್ತರ ಕರ್ನಾಟಕದ್ದೇ ಶೈಲಿ. ಉತ್ತರ ಕರ್ನಾಟಕ ಶೈಲಿ. ಅಲ್ಲಿ ಎಲ್ಲಾ ಕಡೆ ಮಾಡ್ತಾರಾ ಅಥವಾ ನಿಮ್ಮ ಪ್ರದೇಶ ಮಾತ್ರ? ನಿಮ್ಮ ಮನೆಯಲ್ಲದು ಸೀಮಿತ? ಎಲ್ಲರೂ ಮಾಡ್ತಾರೆ, ಆದ್ರೆ ಈ ಪರ್ಟಿಕ್ಯುಲರ್ ಆಗಿ ನಿಮ್ಮ ಮನೆಯಲ್ಲೇ ಮಾಡಿದ್ದು ಅಂತ? ನಮ್ಮ ಅತ್ತೆ, ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ, ನಮ್ಮ ಅತ್ತೆ ತುಂಬಾ ಚೆನ್ನಾಗಿ ಮಾಡೋದು. ಏನ್ ಬೇಕು? ನನಗೆ ಧನಿಯಾ ಬೇಕು. ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಮ್ಮ? ನಾನು, ನನ್ನ ಸೊಸೆ. 2 ಸ್ಪೂನ್ ಸಾಕು. ಓಕೆ, ಸರಿ. 2 ಸ್ಪೂನ್ ಧನಿಯಾ. ಓಕೆ, ಮತ್ತೆ ಜೀರಿಗೆ ತಗೊಳ್ಳಿ. ಎಣ್ಣೆ ಸಾಕಲ್ಲ? ಸಾಕು. ಎಷ್ಟು? 2 ಸ್ಪೂನ್ ಧನಿಯಾ ಹಾಕಿದ್ದೀರಾ. ಮತ್ತೆ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ದಾಲ್ಚಿನ್ನಿ, ಯಾಲಕ್ಕಿ 2. ಓಕೆ. ಲವಂಗ 1 2 3 ಸಾಕು. ತಮಗೆ ಎಷ್ಟು ಬೇಕು ಪ್ರಮಾಣ ನೋಡ್ಕೊಂಡು ಮಸಾಲೆ ಅಂದ್ರೆ ಅಕ್ಕಿ ಎಷ್ಟು ತಗೊಂಡಿದ್ದೀರಾ ಅನ್ನೋದ್ರ ಮೇಲೂ ಡಿಪೆಂಡ್. 4 ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಇದು ಹಸಿಮೆಣಸಿಕಾಯಿ, ಇದು ಹುರ್ಕೋತಾ ಇದ್ದೀನಿ. ಇದೇ ಇದ್ರದ್ದು ಸ್ಪೆಷಲ್. ಹಸಿಮೆಣಸನ್ನ ಹುರ್ಕೋತೀರಾ? ಮಸಾಲೆ ಏನು ಹಾಕಿದಿರ ಮಸಾಲೆ ಪದಾರ್ಥಗಳು ಅದ್ರ ಜೊತೆ ಹಸಿಮೆಣಸು ಹುರ್ಕೊಳ್ಳೋದು. ಆಮೇಲೆ 4 ಸ್ಪೂನ್ ಈರುಳ್ಳಿ ಹಾಕ್ತಾ ಇದ್ದೀನಿ. ಎಲ್ಲದು ಒಂದೊಂದೇ ಕ್ರಮವಾಗಿ ಹಾಕುವಂಥದ್ದು. ಎಣ್ಣೆ ಹಾಕಿದ್ಮೇಲೆ ಸ್ಪೂನ್ ಬೇಕಾ? ಏನಾದ್ರು ಕಲ್ಸ್ಕೋಬೇಕಾ? ಇದರಲ್ಲಿ ಕರಿಬೇವು ಕೂಡ ಹಾಕೋಬಹುದು. ಯಾಕಂದ್ರೆ ಮಕ್ಕಳು ಎಣ್ಣೆಲಿ ಹಾಕಿದ್ರೆ ಮಕ್ಕಳು ತೆಗೆದು ತಿಂತಾರೆ. ಇದರಲ್ಲಿ ಹಾಕ್ಬಿಟ್ರೆ ಅವ್ರಿಗೆ ಕಾಣಿಸೋದೂ ಇಲ್ಲ. ಹೌದು. ಕರಿಬೇವು ಆರೋಗ್ಯಕ್ಕೆ ಒಳ್ಳೆಯದು. ತುಂಬಾ ಚೆನ್ನಾಗಿ. ಇವಾಗಿನ ಜನರೇಷನ್ ಅಂತೂ ತಿನ್ಲೇಬೇಕು. ಯಾಕಂದ್ರೆ ಇರುವ ಪದಾರ್ಥನೇ ಎಷ್ಟು ಅದು ಪ್ಯೂರಿಟಿ ಇದೆ ಅಂತ ನಮಗೆ ಗೊತ್ತಿಲ್ಲ. ಏನೇನೋ ಕೀಟನಾಶಕ ಎಲ್ಲ ಹಾಕ್ತಾರೆ. ಅಟ್ಲೀಸ್ಟ್ ಆಮೇಲೆ ಮನೆಯಲ್ಲಿ ಮಾಡ್ಕೊಂಡು ಚೆನ್ನಾಗಿರೋ ಆರೋಗ್ಯ ತಿನ್ಬೇಕು. ಆಮೇಲೆ ಇದು ಸಿಮ್ ಉರಿಯಲ್ಲೇ ಇಡಬೇಕು. ಓಕೆ, ಚೆನ್ನಾಗಿ ಹುರಿಬೇಕಲ್ವಾ? ಸಣ್ಣ ಉರಿಯಲ್ಲಿ ಇಲ್ಲದಿದ್ರೆ ಒಂದ್ ಕಡೆ ಸೀದೋಗ್ಬಿಡುತ್ತೆ, ಹಸಿ ಇರುತ್ತೆ, ಆತರ ಆಗತ್ತೆ. ಸೊ ಅಡಿಗೆ ಯಾರು ಮಾಡೋದು ಮನೇಲಿ? ನೀವಾ ಸೊಸೆನಾ? ನಾನ್ ಮಾಡ್ತೀನಿ. ಸೊಸೆ ಕೂಡ ಮಾಡ್ತಾಳೆ. ಅವಳು ತುಂಬಾ ಚೆನ್ನಾಗಿ ಅಡಿಗೆ ಮಾಡೋದು. ಹೌದಾ? ಏನ್ ಹೆಸರು ಸೊಸೆದು? ಸೊಸೆ ಹೆಸರು ಅಮೃತ ಅಂತ. ವರ್ಕ್ ಮಾಡ್ತಾರಾ? ಇವಾಗಿಲ್ಲ, ಮಗು ಆಗಿದೆ, ಬಿಟ್ಟಿದ್ದಾಳೆ. ಇದು ಆಗಿದೆ. ಆಯ್ತಾ? ಹುರಿದಾಗಿದೆಯಾ? ಇದಕ್ಕೆ ಒಂದ್ ಚಮಚ ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಬಾಯ್ಲ್ ಮಾಡಿ ಹುರಿದ್ಕೊಂಡು ಹಾಕೊಂಡು ಮತ್ತೆ ಮೇಲ್ಗಡೆ ಹಾಕೋಬಹುದು. ಒಂದ್ 2 ಸ್ಪೂನು ಹುರಿಯೋದಕ್ಕೆ ಹಾಕೋದು. ಸೊ ಈ ಮನೇಲೆಲ್ಲ ಯಾವ ತರ ಅಡಿಗೆ? ಉತ್ತರ ಕರ್ನಾಟಕದ ಅಡಿಗೆ. ಯಾವ ತರ ಅಡಿಗೆ ಅಂದ್ರೆ? ರೊಟ್ಟಿ ಎಲ್ಲ ಮಾಡ್ತೀರಾ? ಜೋಳದ ರೊಟ್ಟಿ, ಕಾಳು ಪಲ್ಯ, ಈರುಳ್ಳಿ ಚಟ್ನಿ, ಆ ತರದ್ದೇ ಎಲ್ಲ ದಿನ ಮಾಡ್ತೀರಾ ರೊಟ್ಟಿನ? ರೊಟ್ಟಿ ಇದು ಆಫ್ ಮಾಡ್ತಾ ಇದ್ದೀನಿ. ಆಯ್ತು.
ಈಗೇನ್ ಮಾಡುದು? ಇದು ಸ್ವಲ್ಪ ಗ್ರೈಂಡರ್ ಮಾಡ್ಕೊತಾ ಇದೀನಿ. ಮಿಕ್ಸಿಗೆ ಹಾಕ್ಬೇಕು ಅದನ್ನ. ಮಿಕ್ಸಿ ಜಾರಿಗೆ ಇದು ಎಣ್ಣೆ ಕೂಡ ತುಂಬಾ ಕಡಿಮೆ ಹಿಡಿಯುತ್ತೆ. ಮತ್ತೆ ಸುಮಾರು ಏನದು ಮಸಾಲೆ ಪದಾರ್ಥ ತುಂಬಾ ಇದೆ. ಏನದು ಚಕ್ಕೆ ತಗೊಂಡ್ರಿ, ಇಲ್ಲ ಲವಂಗ ತಗೊಂಡಿದ್ದೀರಾ, ಎಲ್ಲ ಒಂಥರ ಎಲ್ಲದೂ ಒಳ್ಳೊಳ್ಳೆ ಒಂದು ಪರಿಮಳ ಬರುವಂತ, ಸುವಾಸನೆ ಬರುವಂತ ಮಸಾಲೆ ಪದಾರ್ಥಗಳೇ. ಗ್ರೈಂಡ್ ಮಾಡೋದಕ್ಕೆ ಇನ್ನೇನಾದ್ರೂ ಹಾಕ್ಲಿಕ್ಕೆ? ಏನಿಲ್ಲ, ಸಾಲ್ಟ್ ಒಂದು ಹಾಕ್ತೇನೆ. ರುಚಿಗೆ ಎಷ್ಟು ಬೇಕೋ ಅದನ್ನ ಹಾಕೊಂಡು ಓಕೆ ಗ್ರೈಂಡರ್ ಮಾಡ್ಕೊಂಡು. ನೀರೇನ ಹಾಕ್ಬೇಕಾ? ನೀರೇನು ಬೇಡ, ಹೀಗೆ ಡ್ರೈ ಅಲ್ಲೇನಾ? ಸಿರಾ ಆಗಿದೆಯಾ ಅಂತ? ಆಗಿದೆ, ಚೆನ್ನಾಗಿದೆ. ಚೆನ್ನಾಗಿ ನುಣ್ಣಗಾಗಿದೆ ಅಲ್ವಾ? ನುಣ್ಣಗಾಗಬೇಕು ಅಲ್ವಾ? ಹೌದು, ವಿಶೇಷ. ಸೊ ಅದಕ್ಕೆ ಮಸಾಲೆ ರೆಡಿ ಆಗಿದೆ, ಸಂಪ್ರದಾಯ ಮಸಾಲೆ ಅನ್ನಕ್ಕೆ. ಇನ್ನೇನ್ ಮಾಡೋದು ಈಗ? ನನಗೆ ಕುಕ್ಕರ್ ಬೇಕು. ಈಗ ಉಳಿದ ಪದಾರ್ಥ ಎಲ್ಲ ಹಾಕದ? ಫಸ್ಟ್ ಏನ್ ಹಾಕ್ತೀರಾ? ಎಣ್ಣೆ ಹಾಕೋದು. 2 ಸ್ಪೂನ್ ಎಣ್ಣೆ ಸಾಕು. ಸರಿ. ತುಪ್ಪದಲ್ಲಿ ಮಾಡ್ತಾರೆ, ಬಟ್ ಎಣ್ಣೆ ಹಾಕಿದ್ರು ಪ್ರಾಬ್ಲಮ್ ಇಲ್ಲ. ತುಪ್ಪ ಇಷ್ಟ ಆದವ್ರು ತುಪ್ಪ ಹಾಕೋಬಹುದು. 1-2 ಸ್ಪೂನ್ ಸಾಕಲ್ವಾ? ಎಣ್ಣೆ ಸ್ವಲ್ಪ ಬಿಸಿ ಆಗ್ಬೇಕಾ? ಹೌದು. ಈಗ ಎಣ್ಣೆ ಬಿಸಿ ಆಗಿದ್ಯಾ? ಆಗಿದೆ. ಓಕೆ, ಈಗೇನ್ ಹಾಕೋದು? ಜೀರಿಗೆ ಬೇಕು. ಒಗ್ಗರಣೆ ಮಾಡ್ಕೊಳ್ಳೋದ ಫಸ್ಟಿಗೆ? ಅರ್ಧ ಸ್ಪೂನ್ ಜೀರಿಗೆ. ಇದು ಪತ್ರೆ ಹಾಕ್ತಾ ಇದ್ದೀನಿ. ಪಲಾವ್ ಎಲೆ ಅಂತ ಹೇಳ್ತಾರಲ್ಲ ಅದು ಇದು ಚೆನ್ನಾಗಿ ಒಳ್ಳೆ ಪರಿಮಳ ಬರುತ್ತಲ್ವಾ? ಅರ್ಧ ಸಾಕ. ಮೆಣಸಿಕಾಯಿ ಅದರಲ್ಲಿ ಹಾಕಿದ್ದೀನಿ, ಬಟ್ ಸುಮ್ಮ 2 ಇರ್ಲಿ ಅಂತ ಹಾಕ್ತಾ ಇದ್ದೀನಿ. ಸ್ವಲ್ಪ ಖಾರ ಖಾರನೇ ಮಾಡೋದಲ್ವಾ? ಉತ್ತರ ಕರ್ನಾಟಕ ಶೈಲಿ ಅಂದ್ರೆ ಸ್ವಲ್ಪ ಖಾರನೇ. ಕರಿಬೇವು ಹಾಕ್ತಾ ಇದ್ದೀನಿ. ಇದು ಈ ತರ ಕೈಯಲ್ಲಿ ಕಟ್ ಮಾಡಿ ಹಾಕಿದ್ರೆ ಪರಿಮಳ ಜಾಸ್ತಿ. ಕರಿಬೇವು ಹೌದು, ಚಾಕೋಲ್ ಕಟ್ ಮಾಡಬಾರ್ದು. ಮಾಡುವಾಗನೇ ಒಗ್ಗರಣೆಗೆ ಕಟ್ ಮಾಡಿ ಹಾಕ್ಬಿಡೋದು. ಇದು ವಟಾಣಿ ಕಾಳು ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಕಾಗತ್ತ ಅಷ್ಟೇ. ಇದು ತರಕಾರಿ ಇದೆ ಅಂತ ಇದೆಯಾ ಅಥವಾ ಯಾವ್ದು ತರಕಾರಿನೂ ಹಾಕ್ಬೋದಾ ಇದಕ್ಕೆ? ಯೂಶುವಲ್ ಆಗಿ ಸಾಂಪ್ರದಾಯಿಕ ಅಡಿಗೆಯಲ್ಲಿ ನೀವೀಗ ಬಟಾಣಿ ಮತ್ತೆ ಕ್ಯಾರೆಟ್ ತಗೊಂಡಿದ್ದೀರಾ, ಆಲೂಗಡ್ಡೆ ಹಾಕೋಬಹುದು. ಆಮೇಲೆ ದಪ್ಪ ಮೆಣಸಿಕಾಯಿ ಅಂತ ಬರುತ್ತೆ, ಅದನ್ನ ಹಾಕೋಬಹುದು. ಅವಾಗೆಲ್ಲ ಅವಾಗ ಜಾಸ್ತಿ ತರಕಾರಿ ಏನ್ ಸಿಗ್ತಾ ಇರ್ಲಿಲ್ಲ. ಈಗಿನಷ್ಟು ಎಲ್ಲಾ ಕಾಲದಲ್ಲೂ ಎಲ್ಲಾ ತರಕಾರಿ ಸಿಗ್ತಾ ಇರ್ಲಿಲ್ಲ. ಏನ್ ಮನೇಲಿ ಏನಿದೆಯೋ ಏನ್ ಬೆಳೀತಾ ಇದ್ರು ಅದ್ರಲ್ಲಿ ಮಾಡ್ತಾ ಇದ್ರು. ಈಗ ಬೇಕು ಅಂದ್ರೆ ಇದೇ ಮಸಾಲೆ ಇಟ್ಕೊಂಡು ಇನ್ನೂ ಬೇಕಾದ ತರಕಾರಿನ ಹಾಕೋಬಹುದು. ಇವಾಗ ಇದು ಮಸಾಲೆ ಹಾಕ್ತಾ ಇದ್ದೀನಿ. ಇದು ಯಾವಾಗ ಮಧ್ಯಾಹ್ನ ಊಟಕ್ಕೆಲ್ಲ ಮಾಡುವಂತದ ಅನ್ನ ಅಂದ್ರೆ? ಮಾಡ್ಬೋದು, ಬೆಳಗ್ಗೆ ಬಾಕ್ಸಿಗೆ ಆತರ ಎಲ್ಲ ಮಾಡ್ಬೋದು. ನಮಗೆ ಅಕ್ಕಿ ಎಷ್ಟು ತಗೊಂಡಿದ್ದೀರಮ್ಮ ಇದರಲ್ಲಿ? ಇದು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕೋಬೇಕು. 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೀರಾ? 1 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. ಓಕೆ, ತುಂಬಾ ಪರಿಮಳ ಚೆನ್ನಾಗೆ ಬರ್ತಾ ಇದೆ. ಇದು ಗರಂ ಮಸಾಲೆ ಇಲ್ಲ ಅಂದ್ರೆ ಏನದು ಎಲೆ ಹಾಕಿದ್ದೀರಾ, ಮತ್ತೆ ಲವಂಗ, ಅಕ್ಕಿ ಫುಲ್ ಹಾಕ್ಬಿಡ್ತೀರಾ? ಸಾಕಾ? ಸಾಕು. ಒಂದ್ಸತಿ ಅದು ಒಲೆ ಮೇಲೆ ಏನದು ಮಸಾಲೆ ಎಲ್ಲ ಬಂದ ತಕ್ಷಣ ಪರಿಮಳ ಚೆನ್ನಾಗಿ ಬರ್ತಾ ಇದೆ. ಇದನ್ನ ಅಕ್ಕಿ 2 ನಿಮಿಷ ಇದರಲ್ಲಿ ಕಲಿಸ್ಬೇಕು. ಮತ್ತೆ ಅಡಿಗೆ ಬಿಟ್ಟು ಇನ್ನೇನು ಹವ್ಯಾಸಗಳೇನಾದ್ರೂ ಇದೆಯಾ? ಯಾವ ತರ ಟೈಮ್ ಹೇಗೆ ಸ್ಪೆಂಡ್ ಮಾಡ್ತೀರಾ? ನಮ್ದು ಒಂದು ಆಧ್ಯಾತ್ಮ ಒಂದು ಸಂಘ ಇದೆ. ನಾನು ಸ್ವಲ್ಪ ಉಪ್ಪು ಆಡ್ ಮಾಡ್ತಾ ಇದ್ದೀನಿ. ಹಾಕೊಂಬಿಡಿ.
ಇಲ್ಲಿ ರಾಜಾಜಿನಗರ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕಿದ್ರೆ ಹಾಕಿದ್ದೀನಿ. ಸ್ವಲ್ಪ ಮೇಲ್ಗಡೆನೂ ಕೂಡ ಸ್ವಲ್ಪ ಹಾಕೋದು. ಸ್ವಲ್ಪ ಹಾಕ್ತಾ ಇದ್ದೀನಿ. ಈಗ ಬೆಂಗಳೂರಿನಲ್ಲೇ ಸೆಟ್ಲ್ ಆಗಿದ್ದೀರಾ? ನಾವು ಬೆಂಗಳೂರಲ್ಲಿ. ಓಕೆ, ಏನ್ ಸಂಘ ಅದು? ಅದು ಸಜ್ಜಲಶ್ರೀ ಆಧ್ಯಾತ್ಮ ಬಳಗ ಅಂತಿದೆ. 2 ಸ್ಪೂನ್ ಕೊಬ್ಬರಿ ಹಾಕ್ತಾ ಇದ್ದೀನಿ ಮೇಲ್ಗಡೆ. ಕೈ ರುಚಿ ಅಂದ್ರೆ ಕೈಲೇನೆ ಹಾಕ್ಬೇಕು. ಹೌದೌದು, ಡೆಫಿನೆಟ್ ಆಗಿ ನೀರು ಜಾಸ್ತಿ ಆಗತ್ತಂತೆ ಕೈಯಲ್ಲೇ ಹಾಕಿದ್ರೆ. ಮತ್ತೇನ್ ಬೇಕು? ನೀರ್ ಬೇಕು. ಅಕ್ಕಿ ಯಾವ್ದ್ರಲ್ಲಿ ತಗೊಂಡಿದ್ದೀರಾ? ಅದನ್ನ ಅಳತೆ ಇಲ್ಲ, ಮಾಡ್ತೀರಾ? ನಾನು ನೀವು ಕಣ್ಣಳತೆ ಕನ್ನಡ ಮಾಡಿ ಅನುಭವ ಇರೋರಿಗೆ ಯಾವ್ದು ಅಳತೆ ಮಾಡೋದೇ ಬೇಡ, ಕೈಯಲ್ಲೇ ಉಪ್ಪು ಎಲ್ಲ ಹಾಕಿದ್ರೇನೆ ಕರೆಕ್ಟ್ ಪರ್ಫೆಕ್ಟ್ ಆಗ್ಬಿಡುತ್ತೆ. ಹೌದು. ಸಾಕಾಗತ್ತಾ? ನೀರು ಕುದಿಬೇಕಂತ ಇದೆಯಾ? ಇಲ್ಲ ಇಲ್ಲ, ಕುಕ್ಕರ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಮೇಲ್ಗಡೆ. ಡಕ್ಕನ್ ಕೊಡಿ ಕುಕ್ಕರ್. ಸ್ವಲ್ಪ ಒತ್ತಿದ್ರೆ ವಿಜಿಲ್. ಓಕೆ, ಎಷ್ಟು ವಿಸಿಲ್ ಬರ್ಬೇಕಿದು? ಇದು 2 ವಿಜಿಲ್ ಬರ್ಬೇಕು. 2 ವಿಸಿಲ್. ಈ ಪಲಾವ್ ಎಲ್ಲ ಮಾಡುವಾಗ ಮಾಡ್ತೇವಲ್ಲ ಅದೇ ತರ. ಆದ್ರೆ ಗ್ಯಾಸ್ ಮಾತ್ರ ಸಿಮ್ಮಲ್ಲೇ ಇಡಬೇಕು. ಸಣ್ಣ ಉರಿಯಲ್ಲೇ ಬೇಯಬೇಕು. ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ, ಸರಿ. ಅಮ್ಮ, ಇನ್ನೊಂದೇನೋ ಒಂದು ತಿಂಡಿಗೆ ರೆಡಿ ಮಾಡ್ಕೊಂಡಿದ್ದೀರಾ, ಏನಿದು? ಏನ್ ಮಾಡ್ತಾ ಇದ್ದೀರಾ? ಇದು ಮೈಸೂರು ಪಾಕ್ ಅಂತ. ಹೌದಾ? ಈ ಮೈಸೂರು ಪಾಕಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಇದಕ್ಕೆ ಕಡಲೆ ಹಿಟ್ಟು, ತುಪ್ಪ, ಏಲಕ್ಕಿ ಪುಡಿ, ಸಕ್ಕರೆ, 1 ಬೌಲ್ ಎಣ್ಣೆ. ಓಕೆ, ಎಣ್ಣೆ ಅಲ್ಲೇ ಇದೆ. ಸರಿ, ಇದಿಷ್ಟೇ ಅಲ್ಲ, ತುಂಬಾ ಕಡಿಮೆ ಸಾಮಗ್ರಿಗಳು ಅಲ್ವಾ? ಇದು ಕೂಡ ಟ್ರೆಡಿಷನಲ್ಲೇ ತುಂಬಾ ಹಿಂದೆ ಸಂಪ್ರದಾಯದ ಸ್ವೀಟ್. ಮೈಸೂರು ಪಾಕ್ ಅಂತ ಹೇಳಿದ್ರೆ ಇಡೀ ಪ್ರಪಂಚದಾದ್ಯಂತ ಒಂದು ಪ್ರಸಿದ್ಧಿ ಹೊಂದಿರುವಂತದ್ದು. ಇದಕ್ಕೊಂದು ಒಂದು ಒಳ್ಳೆಯ ಒಂದು ಕಥೆನೂ ಕೂಡ ಇದೆ, ನಮಗೂ ಗೊತ್ತಿರ್ಬೋದು. ಮೈಸೂರು ಮಹಾರಾಜರಿಗೆ ಒಂದ್ಸಲ ಅವರ ಬಾಣಸಿಗನ ಹತ್ರ ಹೇಳಿದ್ರಂತೆ, ನನ್ಗೆ ಒಂದು ವಿಶಿಷ್ಟವಾದ ಒಂದು ಸಿಹಿ ತಿಂಡಿ ಇವತ್ತು ಮಾಡ್ಕೊಡು ನೀನು, ಅದು ಇಲ್ಲಿಂದನೇ ಶುರುವಾಗ್ಬೇಕು, ಯಾರು ಮಾಡಿರಬಾರ್ದು ಅಂತ. ಆತರ ಮಹಾರಾಜರು ಹೇಳಿದಾಗ ಅವರ ಬಾಣಸಿಗ ಒಂದು ಸಿಹಿ ತಿಂಡಿ ಮಾಡಿದ್ನಂತೆ. ಅದಂದ್ರೆ ಮೈಸೂರಿಂದ ಅದು ಶುರುವಾಗಿದೆ. ಅದು ಆದ್ರಿಂದ ಮೈಸೂರು ಪಾಕ್ ಅಂತ ಅದು ಸಿಹಿ ತಿಂಡಿ ಬಹಳ ಏನದು ಫೇಮಸ್ ಅಂತಾನೆ ಹೇಳ್ಬೋದು. ಆ ತರ ಒಂದು ಒಳ್ಳೆಯ ವಿಶಿಷ್ಟ ಒಂದು ಸಾಂಪ್ರದಾಯಿಕ ಟಚ್ ಇರುವಂತ ಒಂದು ಮೈಸೂರು ಪಾಕ್ ಇವತ್ತು ಮಾಡ್ತಾ ಇದ್ದೀರಾ. ಹೌದು, ತುಂಬಾ ಸಂತೋಷ. ಇವಾಗ ಶುರು ಮಾಡೋಣ ಅಲ್ಲ? ಮಾಡುವ. ನೀವು ಹೇಳ್ದಾಗೆ ಇದಕ್ಕೆ ಬಹಳ ವರ್ಷಗಳ ಒಂದು 150 ವರ್ಷಗಳ ಇತಿಹಾಸ ಇದೆ ಮೈಸೂರು ಪಾಕ್. ಮತ್ತೆ ಇದು ಒಂದು ಅದ್ಭುತವಾದ ಸಿಹಿ, ಅದ್ಭುತವಾದ ಆವಿಷ್ಕಾರ ಅಂತಾನೆ ಹೇಳ್ಬೋದಲ್ವಾ? ಹೇಳ್ಬೋದು. ಹೌದು ಹೌದು. ಇದು ಕೂಡ ಸಿಮ್ಮೂರಿಯಲ್ಲೇ ಮಾಡೋದು. ಮೊದಲು ನಾನು ಸಕ್ಕರೆ ಹಾಕ್ತಾ ಇದ್ದೀನಿ. ಎಷ್ಟು ಇದಕ್ಕೆ ಪ್ರಮಾಣ ಹೇಗಮ್ಮ? ಇದಕ್ಕೆ 1 ಕಡಲೆ ಹಿಟ್ಟು ತಗೊಂಡ್ರೆ 2 ಬೌಲ್ಸ್ ಸಕ್ಕರೆ. ಓಕೆ, 1 ಬೌಲ್ಗೆ 2 ಬೌಲ್ ಅಷ್ಟು ಸಕ್ಕರೆ ಬೇಕು. ಓಕೆ, ತುಪ್ಪ 2 ಬೌಲ್ ಬೇಕು. ಓಕೆ, 1 ಕಡಲೆ ಹಿಟ್ಟಿಗೆ 2 ಬೌಲ್ ತುಪ್ಪ ಬೇಕು. ಸರಿ, ಇದು ನಾನು ಮೊದಲು ಸಕ್ಕರೆ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಕೊಡಿ. ಮತ್ತೆ ಇನ್ನೊಂದು, ಈ ಮೈಸೂರು ಪಾಕ್ ಅನ್ನೋದು ಹೆಚ್ಚಾಗಿ ಸ್ವಲ್ಪ ಮಾಡಕ್ಕೆ ಜನರು ಹೆದರ್ತಾರೆ. ಹೌದಲ್ವಾ? ಅಯ್ಯೋ, ಏನ್ ಹದಾಯ ಬರುತ್ತೋ ಇಲ್ವೋ, ನೀಟಾಗಿ ಆಗುತ್ತೋ ಇಲ್ವೋ ಅಂತ ಹೇಳಿ ಹೆಚ್ಚಾಗಿ ಹೊರಗಡೆನೆ ತಗೊಳ್ಳೋದು ಜಾಸ್ತಿ ಅಂಗಡಿಯಲ್ಲಿ. ಹೌದು, ಇದು ಮನೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. 1 ಸ್ಪೂನ್ ಕೊಡಿ. ಅದೇ, ಹಾಗಾಗಿ ಇವತ್ತು ನೀವು ಒಳ್ಳೆ ಒಂದು ಮೈಸೂರು ಪಾಕನ ಮಾಡಿ ತೋರಿಸ್ತಾ ಇರೋದು ನಮ್ಗೂ ಖುಷಿನೇ. ತುಂಬಾ ಜನಕ್ಕೆ ಹೆಲ್ಪ್ ಆಗತ್ತೆ. ಮಕ್ಕಳಿಗೆಲ್ಲ ಬಾಕ್ಸಿಗೆ ಹಾಕ್ಲಿಕ್ಕೆ ತುಂಬಾ ಚೆನ್ನಾಗಿ. ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಸದ್ಯ, ಆಮೇಲೆ ಬಿಸಿ ಆದ್ಮೇಲೆ ಬೇಕಾದ್ರೆ ಕಡಿಮೆ. ನನಗೆ ಇನ್ನೊಂದು ಬೌಲ್ ಬೇಕು. ಈ ಕಡೆ ನಾನು ತುಪ್ಪ ಬಿಸಿ ಮಾಡ್ಲಿಕ್ಕೆ ಇಡ್ತಾ ಇದ್ದೀನಿ. ಓಕೆ, ಇದೇನು ತುಂಬಾ ಪಾಕ್ ಆಗೋದೇನು ಬೇಡ. ಹೌದಾ? ಸಕ್ಕರೆ ಕರಗಿದ್ರೆ ಸಾಕಾ? ಸಾಕು. ಓಕೆ ಓಕೆ. ನನಗೆ ಎಣ್ಣೆ ಬೇಕು. ಇದು ತುಪ್ಪನೂ ಹಾಕಿ ಎಣ್ಣೆನೂ ಹಾಕ್ಬೇಕು? ಹೌದು, ಇಲ್ಲ ಬರೇ ತುಪ್ಪದಲ್ಲಿ ಅಂದ್ರೆ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿ. ಎಣ್ಣೆ ಎಷ್ಟು? 1 ಬೌಲ್ ಅಷ್ಟೇ ಬೇಕು? 1 ಬೌಲ್ ಅಷ್ಟು ಬೇಕು. ಅದು ತುಪ್ಪ ಎಷ್ಟು ಹಾಕ್ತೀವಿ ತುಪ್ಪದಷ್ಟೇ ಎಣ್ಣೆ ಬೇಕಾ? ಮೈಸೂರು ಪಾಕ್ ಮಾಡೋದು ಕಲಿಬೇಕು ಅಂತ ನನಗೂ ಇತ್ತು. ಇವತ್ತು ನೀವು ಮಾಡಿದ್ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇದೆಲ್ಲ ಸ್ವೀಟ್ ಮಾಡೋದಿದೆಯಲ್ಲ, ಸ್ವಲ್ಪ ಈ ಹದ ತುಂಬಾ ಇಂಪಾರ್ಟೆಂಟ್. ಆಮೇಲೆ ಎಷ್ಟು ಪ್ರಪೋರ್ಷನೇಟ್ ಆಗಿ ಈಗ ತಗೊಳ್ತಿರಲ್ಲ ಅದು ಇಂಪಾರ್ಟೆಂಟ್. ಹಾಗಾಗಿ ಸ್ವಲ್ಪ ಹೆಸಿಟೇಷನ್ ಬರುತ್ತೋ ಇಲ್ವೋ ಅಂತ. ಆದ್ರೆ ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀನಲ್ಲ, ನೋಡೋಣ ಹೇಗಾಗುತ್ತೆ.
ಇವಾಗ ಸಕ್ಕರೆ ಕರಗ್ತಾ ಇದೆ. ಓಕೆ, ಫುಲ್ ಕರಗ್ಬೇಕಾ ಇದು? ಹಾ, ಸ್ವಲ್ಪ ಕರಗ. ಇವಾಗ ನಾನು ಸಕ್ಕರೆ ಪಾಕ ಆಗಿದೆ. ಓಕೆ, ಇವಾಗ ನಾನು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಬೇಕಾದ್ರೆ ಇದನ್ನ ತಗೊಳ್ಳಿ. ಇಲ್ಲ, ಬೇಡ. ಬೇಡವಾ? ಬಿಸಿ ಆಗಲ್ವಾ? ಬೇಕಂದ್ರೆ ಆಮೇಲೆ. ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ಸೊ ಸಕ್ಕರೆ ಒಂದ್ಸತಿ ಕರಗಿದ ತಕ್ಷಣ ಕಡಲೆ ಕಡಲೆ ಹಿಟ್ಟು ಹಿಟ್ಟು ಹಾಕ್ಬೇಕು. ಆಮೇಲೆ ಕೈ ಆಡಿಸ್ತಾ ಇರ್ಬೇಕಂದ್ರೆ ಕಲಿಸ್ತಾ ಇರ್ಬೇಕಾ? ಕಲಿಸ್ತಾ ಇರ್ಬೇಕು. ಇದು ಕಡಲೆ ಹಿಟ್ಟು ಸಕ್ಕರೆ ಪಾಕಲ್ಲಿ ಕ್ಲೀನ್ ಆಗಿ ಅಬ್ಸರ್ವ್ ಆದ್ಮೇಲೆ ಓಕೆ ಓಕೆ, ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಆ ಮಿಶ್ರಣದಲ್ಲಿ ಯಾವುದೇ ಒಂದು ಗಂಟು ಗಂಟು ಇರಬಾರ್ದು. ಇರಬಾರ್ದು. ಅದು ತುಂಬಾ ಮುಖ್ಯ ಅಲ್ವಾ? ಮೇ ಬಿ ಇದೇ ಕಾರಣಕ್ಕಿರ್ಬೋದು ಮೈಸೂರು ಪಾಕ್ ಅಂದ್ರೆ ಜನರಿಗೆ ಮಾಡಕ್ ಹೆದರಿಕೆ, ಹೇಗಪ್ಪ ಮಾಡೋದು ಅಂತ. ಇದು ತುಂಬಾ ಈಸಿ ಇದೆ. ಆದ್ರೆ ನಾನು ಇವಾಗ ತುಪ್ಪ ಆ್ಯಡ್ ಮಾಡ್ತಾ ಇರ್ತೀನಿ. ಅದು ಕರಗುವಾಗ್ಲೇ ತುಪ್ಪ ಹಾಕಿಬಿಡೋದಾ? ತುಪ್ಪ ಮತ್ತೆ ಎಣ್ಣೆ ಈ ತರ ಬರ್ತಾ ಇರ್ಬೇಕು ಇದರಲ್ಲಿ. ಬಿಸಿ ಬಿಸಿ ಅಂದ್ರೆ ಫುಲ್ ಹಾಕ್ಬಾರ್ದು, ಸ್ವಲ್ಪ ಸ್ವಲ್ಪ ಹಾಕ್ತಾ ಇರೋದ? ಅಂದ್ರೆ ಬಿಸಿ ತುಪ್ಪನೇ ಹಾಕ್ಬೇಕಂತ ಇದೆಯಾ? ಹೌದು, ತುಂಬಾ ಕುದೀತಾ ಇರ್ಬೇಕು ತುಪ್ಪ. ಸ್ವೀಟ್ ಮಾಡೋದು ಖಾರ ತಿಂಡಿ ಮಾಡಿದಷ್ಟು ಈಸಿ ಅಲ್ಲ, ನಿಜ ಹೇಳ್ಬೇಕಂದ್ರೆ. ಮೈಸೂರು ಪಾಕ್ ತುಂಬಾ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಮೈಸೂರು ಪಾಕ್ ಅಂದ್ರೆ ನಮ್ಮ ಏನದು ಕರ್ನಾಟಕದವ್ರಿಗೆ ಒಂದು ಹೆಮ್ಮೆಯ ಒಂದು ವಿಚಾರ ಅಲ್ವಾ? ಒಂದು ಮೈಸೂರು ಅಂತ ಒಂದು ಊರಿನ ಹೆಸರು ಇದೆ. ಪ್ಲಸ್ ಇಡೀ ನಾನು ಅವಾಗ ಹೇಳ್ದಾಗೆ ಯಾರಿಗೆ ಹೇಳಿದ್ರು ಯಾವ ತಿಂಡಿ ಗೊತ್ತಿಲ್ಲದೆ ಇದ್ರು ಕರ್ನಾಟಕದ ಮೈಸೂರು ಪಾಕ್ ಎಲ್ಲರಿಗೂ ಗೊತ್ತು. ಎಲ್ರಿಗೂ ಗೊತ್ತು. ಇವಾಗ ನೋಡಿ, ಒಳಗಡೆ ಗಂಟಿತ್ತಲ್ವಾ, ಬಿಸಿ ತುಪ್ಪ ಹಾಕಿದ್ಮೇಲೆ ಗಂಟೆಲ್ಲ ಕರಗಿ ಹೋಗ್ಬಿಡುತ್ತೆ. ಓಕೆ ಓಕೆ, ಹಾಗೇನೆ ಕರಗತ್ತಾ? ಓಕೆ. ಈಗ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ, 3 ಸೇರಿಸಿ ಇಡ್ತಾರೆ, ಅದು ಗಂಟು ಹಾಗೆ ಉಳ್ಕೊಳ್ಳುತ್ತೆ. 3 ಸೇರಿಸಿ ಅಂದ್ರೆ ಅಂದ್ರೆ ತುಪ್ಪ, ಎಣ್ಣೆ ಎಲ್ಲ ಒಟ್ಟಿಗೆ ಹಾಕ್ತಾರೆ. ಸಕ್ಕರೆ, ತುಪ್ಪ, ಆಮೇಲೆ ಕಡಲೆ ಹಿಟ್ಟು. ಇದೆಷ್ಟೊತ್ತು ಈಗ ಇದು ಮಾಡೋದು? ಸ್ವಲ್ಪ ಟೈಮ್ ತಗೊಳುತ್ತೆ ಇದು. ಇವಾಗ ಮತ್ತೆ ಹಾಕ್ತಾ ಇರ್ಬೇಕು. ಇದು ಈ ತರ ಕುದಿತಾ ಇರ್ಬೇಕು. ಕುದೀತಿರುವ ಎಣ್ಣೆ ಮತ್ತೆ ಏನದು ತುಪ್ಪ ಮಿಶ್ರಣನ ಹಾಕ್ತಾ ಕಲಿಸ್ತಾ ಇರ್ಬೇಕು. ಆಗ್ತಾ ಇದೆಯಾ? ಇದು ಮೈಸೂರು ಪಾಕ್ ರೆಡಿ ಆಗ್ತಾ ಇದೆ. ಆಗ್ತಾ ಇದೆ ನೋಡಿ. ಈ ತರ ಅದು ತಳ ಬಿಟ್ಕೊಂತ ಬರ್ಬೇಕಾ? ಬರ್ತಾ ಇದೆ. ಮೇಲ್ಗಡೆ ಎಲ್ಲ ಎಣ್ಣೆ ಹೇಗೆ ಕಾಣಿಸುತ್ತೆ, ಎಲ್ಲಿ ಒಂದು ಗಂಟು ಎಲ್ಲಿ ಕೂಡ ಇಲ್ಲ, ಎಲ್ಲೂ ಒಂದು ಗಂಟಿಲ್ಲ. ನೀಟಾಗಿ ಒಂದು ಮೃದುತ್ವ ಕಾಣ್ತಾ ಇದೆ ಅದರಿಂದ ಅಲ್ವಾ? ತುಪ್ಪನೂ ಬಿಡ್ತಾ ಇದೆ, ಹೊರಗೆ ಬರ್ತಾ ಇದೆ. ಆಮೇಲೆ ಇದಕ್ಕೆ ತುಪ್ಪ ಬಿಸಿ ಬಿಸಿದೇ ಹಾಕ್ಬೇಕು. ತುಂಬಾ ಕುದೀತಾ ಇರೋ ತುಪ್ಪ ಹಾಕಿದ್ರೆ ಬೇಗ ಬಂದ್ಬಿಡುತ್ತೆ. ತುಂಬಾ ಟೈಮ್ ತಗೊಳ್ಳೋದೇ ಇಲ್ಲ. ಓಕೆ, ಅದಕ್ಕೆ 2 ಒಲೆ ಇಟ್ಕೊಂಡು ಮಾಡ್ತಾ ಇರ್ಬೇಕು. ಇವಾಗ ನೋಡಿ ಬಂತು ಚೆನ್ನಾಗಿ. ಹೌದು ನೋಡಿ, ಗೊತ್ತಾಗ್ತಾ ಇದೆ. ಓಕೆ, ಈಗ ನೀವು ತಟ್ಟೆಗೆ ತುಪ್ಪ ಹಚ್ಚಿ ಇಟ್ಟಿದ್ದೀರಾ. ಇನ್ನು ತುಪ್ಪ ಇದೆ, ಹಾಕ್ಬಿಡ್ತೀರಾ? ಸ್ವಲ್ಪ ಲಾಸ್ಟ್. ತುಪ್ಪ ಏನದು ಹಾಕಿರುವಂತ ಲೇಪಿಸಿದೀರಾ, ಇದಕ್ಕೆ ರೆಡಿ ಇದೆ. ಸೊ ಅದು ಬಿಸಿ ಇದ್ದಾಗಲೇ ಒಲೆಯಿಂದ ತೆಗೆದು ಹಾಕ್ಬಿಡ್ಬೇಕಾಯ್ತು. ಈ ಹದನು ಯಾವಾಗ ತೆಗಿಬೇಕು ಅನ್ನೋದು ಗೊತ್ತಿರ್ಬೇಕು. ಈ ತರ ನೋಡುವಾಗ್ಲೇ ನಮಗೆ ಗೊತ್ತಾಗತ್ತಲ್ವಾ, ಈ ತರ ಒಂದು ಬಂದಾಗ ಮೈಸೂರು ಪಾಕ್ ಆಗಿದೆ ಅಂತ. ಅದನ್ನ ತಕ್ಷಣ ತೆಗೆದು ಪ್ಲೇಟಿಗೆ ಹಾಕ್ಬಿಡ್ಬೇಕು. ಪರ್ಫೆಕ್ಟ್ ಆಗಿ ಮೈಸೂರು ಪಾಕ್ ಬಂದ್ಬಿಟ್ಟಿದೆ ಅಲ್ವಾ? ಇದು ಬಿಸಿಯಾಗಿರುವಾಗನೇ ಕಟ್ ಮಾಡಬೇಕು. ಹೌದಾ? ತಣ್ಣಗಾದ್ರೆ ಅದು ಸರಿಯಾಗಿ ಬರೋದಿಲ್ಲ, ಗಟ್ಟಿ ಆಗ್ಬಿಡುತ್ತೆ. ಹೌದು ಹೌದು. ನೀಟಾಗಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನ್ಯಾಚುರಲ್ ಏನದು ಹಳದಿ ಬಣ್ಣ ಅಲ್ವಾ? ಮತ್ತೆ ಆ ತುಪ್ಪ ಎಲ್ಲ ಹಾಕಿ, ಆ ಕಡಲೆ ಹಿಟ್ಟು ತುಪ್ಪ ಗಮ್ ಅಂತ ಇದೆ. ಮನೇಲೆಲ್ಲ ಇಷ್ಟನಾ ಮಕ್ಳಿಗೆಲ್ಲ? ಮೊಮ್ಮಕ್ಳಿಗೆಲ್ಲ ಅವಾಗ ಮಾಡ್ತಾ ಇರ್ತೀರಾ ಮೈಸೂರು ಪಾಕು? ನಮ್ಮ ಮಳೆನಿಗೆ ತುಂಬಾ ಇಷ್ಟ. ಹೌದಾ? ನೋಡಿದ್ರೆ ಗೊತ್ತಾಗುತ್ತೆ. ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ತುಂಬಾ ವೆಯ್ಟ್ ಮಾಡಿಸ್ಬಿಡಿ, ಟೇಸ್ಟ್ ಮಾಡ್ಬಿಡೋಣ. ಸರ್ವಿಂಗ್ ಬೌಲ್ ಕೊಡಿ. ಓಕೆ. ಸೊ ತಟ್ಟೆಯಲ್ಲಿ ಸಾಂಪ್ರದಾಯಿಕ ಮಸಾಲೆ ಅನ್ನ ರೆಡಿ ಮಾಡಿ ಇಟ್ಟಿದ್ದೀರಾ, ಮತ್ತೆ ಬಿಸಿ ಬಿಸಿಯಾದ ಮೈಸೂರು ಪಾಕ್ ಕೂಡ ರೆಡಿ ಮಾಡಿದ್ದೀರಾ.
ಪ್ರಸಾದ. ಆರಂಭ ಮಾಡುವೆ ಗುರು ಪೂಜೆಗೆಂದು, ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು, ಪರ ಸೇವೆ ಮಾಡುವೆ ನಯ್ಯ ಜಂಗಮ ದಾಸೋಹಕ್ಕೆಂದು, ಆರಂಭ ಮಾಡುವೆ ಗುರು ಪೂಜೆಗೆಂದು. ನಾನಾವ ಕರ್ಮಗಳ ಮಾಡಿದರೆಯೋ ಆ ಕರ್ಮ ಫಲ ಭೋಗ ನೀ ಕೊಡುವೆ ಎಂಬುದು ನಾನು ಬಲ್ಲೆನೋ. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ನಿಮ್ಮ ಸೌಮ್ಯಂಗೆ ಸಲ್ಲಿಸುವೆನೋ ನಿಮ್ಮಾನೆ ಕೂಡಲ ಸಂಗಮ ದೇವ. ನಾ ಆರಂಭ ಮಾಡುವೆ ಗುರು ಪೂಜೆಗೆಂದು, ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆಂದು, ಪರ ಸೇವೆ ಮಾಡುವೆ ನಯ್ಯ ಜಂಗಮ ದಾಸೋಹಕ್ಕೆಂದು. ಒಳ್ಳೆಯ ಸಾಂಪ್ರದಾಯದ ಮಸಾಲೆ ಅನ್ನ ಮತ್ತು ತುಂಬಾ ಪ್ರಸಿದ್ಧವಾದ ಮೈಸೂರು ಪಾಕು. ಓಕೆ, ಸೊ ಎರಡೂ ಒಂದು ಹಳೆ ಅಡುಗೆಯನ್ನು ಮಾಡಿದ್ದೀರಾ. ಫಸ್ಟ್ ಮಾಡಿದ್ದು ಸಾಂಪ್ರದಾಯಿಕ ಮಸಾಲೆಯನ್ನು ಟೇಸ್ಟ್ ಮಾಡಿ ಮತ್ತೆ ಮೈಸೂರು ಪಾಕ್. ಓಕೆ, ಭಾಳ ಚಲೋ ಮಾಡಿದ್ದೀರಾ. ಸಾಂಪ್ರದಾಯಿಕ ಅಜ್ಜಿ ಅನ್ನನೇ ಪರ್ಫೆಕ್ಟ್ ಆಗಿದೆ. ಎಲ್ಲ ಉಪ್ಪು ಖಾರ ಘಮ ಘಮ ಪರಿಮಳ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲರೂ ಸಾಂಪ್ರದಾಯಿಕ ಅಡುಗೆನ ದಿನ ಮಾಡ್ಕೋಬೋದು. ಇನ್ನು ಧನ್ಯವಾದಗಳು. ಮೈಸೂರು ಪಾಕು ನನಗೆ ತುಂಬ ಫೇವ್ರೇಟೇ. ಅದಕ್ಕೆ ಕರೆಕ್ಟಾಗಿ ಬಹಳ ಸ್ವಾದಿಷ್ಟವಾಗಿ ಮಾಡಿದ್ದೀರಾ. ಸ್ವಲ್ಪ ಕ್ರಂಚಿ ಕೂಡ ಆಗಿದೆ, ಕುರುಮು ಥರನೂ ಆಗಿದೆ. ಬಂದಿದೆ ಅಲ್ವಾ? ಖಂಡಿತ ಬಂದಿದೆ. ನಾನು ತಿನ್ನುವಾಗಲೇ ಸೌಂಡ್ ಆಯ್ತಲ್ವಾ. ತುಂಬ ಚೆನ್ನಾಗಿದೆ. ಎರಡೂ ಅಡುಗೆಗಳು ಬಹಳ ರುಚಿಯಾಗಿ ಮಾಡಿದ್ದೀರಾ. ನಮ್ಮ ಖಾನಾವಳಿ ತಂಡ ಹಾಗೂ ಬಸವ ವಾಹಿನಿ ಕಡೆಯಿಂದ ನಿಮಗೊಂದು ಕಿರುಕಾಟ. ಥ್ಯಾಂಕ್ ಯು. ನಮಗೆ ಧನ್ಯವಾದಗಳು. ಶರಣು ವೀಕ್ಷಕರೇ, ಸಾಂಪ್ರದಾಯಿಕ ಮಸಾಲೆ ಅನ್ನ ಮತ್ತು ಮೈಸೂರು ಪಾಕನ್ನು ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ. ಸಾಂಪ್ರದಾಯಿಕ ಮಸಾಲೆ ಅನ್ನ ಮಾಡಲು ಬೇಕಾಗುವ ಪದಾರ್ಥಗಳು: ಧನಿಯಾ 2 ಚಮಚ, ಜೀರಿಗೆ 1 ಚಮಚ, ದಾಲ್ಚಿನ್ನಿ ಸ್ವಲ್ಪ, ಏಲಕ್ಕಿ 2 ಚಮಚ, ಕರಿಬೇವು ಸ್ವಲ್ಪ, ಲವಂಗ 3 ರಿಂದ 4, ಹಸಿ ಬಟಾಣಿ 2 ಚಮಚ, ಬೆಳ್ಳುಳ್ಳಿ 4 ರಿಂದ 5, ಕ್ಯಾರೆಟ್ 2 ಚಮಚ, ಹಚ್ಚಿದ ಈರುಳ್ಳಿ 4 ಚಮಚ, ಹಸಿಮೆಣಸಿನಕಾಯಿ 4 ರಿಂದ 5, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿ ಕೊಬ್ಬರಿ 2 ಚಮಚ, ಅಕ್ಕಿ 1 ಲೋಟ, ಉಪ್ಪು ರುಚಿಗೆ ತಕ್ಕಷ್ಟು. ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಧನಿಯಾ, ಜೀರಿಗೆ, ಚಕ್ಕೆ, ಏಲಕ್ಕಿ, ಲವಂಗ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಕರಿಬೇವು, ಹಸಿ ಕೊಬ್ಬರಿ ತುರಿ ಎಲ್ಲವನ್ನು ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಒಂದು ಕುಕ್ಕರ್ಗೆ 2 ಚಮಚ ಎಣ್ಣೆ ಹಾಕಿ. ಎಣ್ಣೆ ಕಾದ ನಂತರ ಒಗ್ಗರಣೆಗೆ ಜೀರಿಗೆ, ಪಲಾವ್ ಎಲೆ, ಹಸಿಮೆಣಸಿನಕಾಯಿ, ಕರಿಬೇವು, ಹಸಿ ಬಟಾಣಿ, ರುಬ್ಬಿಕೊಂಡ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಅದಕ್ಕೆ 1 ಲೋಟ ಅಕ್ಕಿ ಹಾಕಿ ಮಿಕ್ಸಿ ಮಾಡಿ. ನಂತರ ರುಚಿಗೆ ಉಪ್ಪು, ಕೊಬ್ಬರಿ ತುರಿ, 2 ಲೋಟ ನೀರು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ 2 ಸೀಟಿ ಕೂಗಿಸಿದರೆ ರುಚಿಯಾದ ಸಾಂಪ್ರದಾಯಿಕ ಮಸಾಲೆಯನ್ನ ಸವಿಯಲು ಸಿದ್ಧ. ಮೈಸೂರು ಪಾಕ್ ಮಾಡಲು ಬೇಕಾಗುವ ಪದಾರ್ಥಗಳು: ಕಡಲೆ ಹಿಟ್ಟು 1 ಕಪ್, ತುಪ್ಪ 1 ಕಪ್, ಏಲಕ್ಕಿ ಪುಡಿ ಸ್ವಲ್ಪ, ಸಕ್ಕರೆ 1 ಕಪ್, ಎಣ್ಣೆ 1 ಕಪ್. ಮೈಸೂರು ಪಾಕ್ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಸಕ್ಕರೆ ಹಾಕಿ, ಸಕ್ಕರೆ ಕರಗಿದ ನಂತರ ಕಡಲೆ ಹಿಟ್ಟು ಹಾಕಿ ಕಲಸಿಕೊಳ್ಳಿ. ನಂತರ ಅದಕ್ಕೆ ಬಿಸಿಯಾದ ತುಪ್ಪ ಹಾಕಿ ಕಲಸುತ್ತಾ ಇರಿ. ಮೈಸೂರು ಪಾಕ್ ಬಾಣಲಿ ಬಿಟ್ಟು ಬರುವಾಗ
ಅದನ್ನು ತುಪ್ಪ ಸವರಿದ ತಟ್ಟೆಗೆ ವರ್ಗಾಯಿಸಿ ಬಿಸಿ ಇರುವಾಗಲೇ ಚಾಕುವಿನಿಂದ ಕತ್ತರಿಸಿದರೆ ರುಚಿ ರುಚಿಯಾದ ಮೈಸೂರು ಪಾಕ್ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯ 2 ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.